ಹಾಯ್ ವಿವರ್ಸ್, ಫ್ಲೇವರ್ ಬೈ ಶೀಬಾ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಚಿಲ್ಲಿ ಚಿಕನ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಹೋಟೆಲ್ ಸ್ಟೈಲಲ್ಲಿ ಮಾಡೋದು ಆಯಿತಾ. ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ದೆನ್ ಇಟ್ಸ್ ವೆರಿ ಈಸಿ ಆಲ್ಸೋ ಮಾಡೋಕ್ಕೆ. ನೀವು ಮಾಡಿ ನೋಡಿ, ಮನೇಲಿ ಮಾಡಿ, ಆಮೇಲೆ ನಿಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ನೋಡಿ, ಇದು ರೆಡಿ ಇರೋದು ಚಿಲ್ಲಿ ಚಿಕನ್ನು. ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ವಾ. ಕ್ಯಾಪ್ಸಿಕಮ್ಮು, ಚಿಕನ್ ಪೀಸ್, ಕೊತ್ತಂಬರಿ ಸೊಪ್ಪು, ಲೆಮನ್ ಎಲ್ಲವೂ ಹಂಗೆ ಕಲರ್ಫುಲ್ಲಾಗಿ ನೀವು ಮನೇಲಿ ಮಾಡಿದ್ರೂ ಕೂಡ ಅದೇ ಥರನೇ ಬರ್ತದೆ. ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು ನಮಗೆ ಏನೇನು ಥಿಂಗ್ಸ್ಗಳು ಬೇಕೋ ಅದನ್ನು ಹೇಳ್ತೀನಿ, ಅದನ್ನ ರೆಡಿ ಮಾಡಿ ಇಟ್ಕೊಂಬಿಡಿ. ಫಸ್ಟು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ ಔಟ್ ಮಾಡಿರೋದು. ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು. ಇದೊಂದು ಬಿಗ್ ಸೈಜ್ದು ಕ್ಯಾಪ್ಸಿಕಮ್ಮು, ಆಮೇಲೆ ಒಂದು ಲೆಮನ್ ಜ್ಯೂಸು, ನಿಂಬೆ ರಸ, ಮತ್ತು ಒಂದು ಆನಿಯನ್ ತೊಗೊಂಡಿದ್ದೀನಿ, ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಒಂದು 5 ತೊಗೊಂಡಿದ್ದೆ, ಅದನ್ನು ಅಷ್ಟು ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಬೆಳ್ಳುಳ್ಳಿ, ಒಂದು ಉಂಡೆ ಸಿಪ್ಪೆ ಬಿಡಿಸಿರೋದು, ಮತ್ತು ಆಯಿಲು, ಎಣ್ಣೆ, ಇದು ಸೋಯಾ ಸಾಸ್ ಇದು, ಮತ್ತು ಉಪ್ಪು. ಇಷ್ಟು ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಬೇಗ ಆಗುತ್ತೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಐಟಮ್ಸ್ ಜೊತೆಗೆ ಅಚ್ಕಾರದ ಪುಡಿ ಇಟ್ಕೊಳ್ಬೇಕು. ಯಾಕಂದರೆ ಚಿಲ್ಲಿ ಚಿಕನ್ ಅಲ್ವಾ, ಸೊ ಚಿಲ್ಲಿ ಸ್ಟ್ರಾಂಗಾಗಿ ಇರಬೇಕು ತಿನ್ನೋಕ್ಕೆ. ಅದು ಸ್ವಲ್ಪ ಖಾರ ಖಾರ ಇದ್ರೇ ಮಜಾ ತಿನ್ನಲಿಕ್ಕೆ. ಈಗ ಬಾಣಲಿ ಇಟ್ಬಿಟ್ಟು ನಾವು ತೊಳೆದಿಟ್ಟಿರುವಂಥ ಚಿಕನ್ನ ಹಾಕಬೇಕು. ನೀರೇನು ಹಾಕಬೇಡಿ, ಅದರಲ್ಲೇ ನೀರಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಯಾಕಂದರೆ ಆವಾಗಲೇ ಚಿಕನ್ಗೆ ಉಪ್ಪು ಹಿಡಿಯೋದು, ಇಲ್ಲಾಂದರೆ ಅದಕ್ಕೆ ಟೇಸ್ಟ್ ಅನಿಸೋದಿಲ್ಲ. ನಾವು ಪ್ರಿಪೇರ್ ಮಾಡಿ ಬರುವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 2 to 3 minutes ಬೇಯಿಸಿ ಸಾಕು, ಆಯಿತಾ. ತುಂಬ ಬೇಯಬಾರ್ದು, ತುಂಬ ಬೆಂದೋದ್ರೆ ಅದು ಒಂಥರ ಬೆಂಡಂಗೆ ಆಗಿಬಿಡುತ್ತೆ ನಮಗೆ ಎಣ್ಣೆಲಿ ಹಾಕಿ ತೆಗಿಯುವಾಗ. ಹಾಗಾಗಿ ಜಸ್ಟ್ ಈ ಕಲರ್ ಒಂದು ಮಾತ್ರ ಚೇಂಜ್ ಆಗಬೇಕು. ನೋಡಿ ಎಷ್ಟು ಬೇಗ ಕಲರ್ ಚೇಂಜ್ ಆಗಿದೆ. ಈಗ ಬಾಣಲಿಲಿ ಸ್ವಲ್ಪ ಎಣ್ಣೆ ಇಡಿ. ಡೀಪ್ ಫ್ರೈಗಲ್ಲ ಇದು, ಅದನ್ನು ಅಷ್ಟೇ ಲೈಟಾಗಿ ಫ್ರೈ ಮಾಡಿ ನಾವು ತೊಗೊಳ್ಳೋದಷ್ಟೇ. ಇದನ್ನು ಈಗ ಬೇಯಿಸಿದಂಥ ಚಿಕನ್ನ ಈ ಆಯಿಲ್ ಬಿಸಿ ಆದಮೇಲೆ ಹಾಕ್ತಾಯಿದ್ದೀನಿ. ಇದು ನಾವು ಡೈರೆಕ್ಟಾಗಿ ಹಾಕುವಾಗ ಅಂಟುತ್ತೆ ಸ್ವಲ್ಪ ನಮಗೆ ಅಲ್ಲಿ. ಆದರೆ ಆ ಅಂಟು ಹೋಗುವವರೆಗೂ, ಮತ್ತು ಆ ನೀರಿಂದು ಅದರಲ್ಲಿ ಏನು ನೀರಿನ ಅಂಶ ಇದೆ ಚಿಕನಲ್ಲಿ ಅದು ಹೋಗುವವರೆಗೂ ನಾವು ಒಂಚೂರು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಅದು ಕೂಡ ಡೀಪ್ ಫ್ರೈ ಆಗಬಾರ್ದು. ಅದೇನೋ ಬ್ರೌನ್ ಕಲರ್ ಥರ ಏನಾದರೂ ಫ್ರೈ ಆಗಿಬಿಟ್ರೆ ನಾವು ಎಲ್ಲ ರೆಡಿ ಮಾಡಿ ಬರುವಾಗ ಅದು ಕೂಡ ರಬ್ಬರ್ ಥರ ಗಟ್ಟಿಯಾಗಿಬಿಡುತ್ತೆ ತಿನ್ನೋಕ್ಕೆ. ಇದು ಕರೆಕ್ಟಾಗಿ ನೋಡ್ಕೊಳ್ಬೇಕು ಯಾವ ಥರ ಮಾಡ್ತಿದ್ದೀನಿ ಅಂತೇಳಿ. ಹಾಗೇ ಮಾಡಿ ನೀವು. ನೋಡಿ ಈಗ ಅಂಟ್ತಾ ಇಲ್ಲ, ಫಸ್ಟ್ ಅಂಟ್ತಾ ಇತ್ತು, ಈಗ ಅಂಟ್ತಾ ಇಲ್ಲ. ಇದಾದಮೇಲೆ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಒಂದು ಲೈಟ್ ಕಲರ್ ಚೇಂಜ್ ಆಗುತ್ತೆ. ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ, ಆಯಿತಾ. ಈಗ ಅದನ್ನ ತೆಗೆದಿಟ್ಕೊಳ್ಬೇಕು. ತೆಗೆದಿಟ್ಕೊಳ್ಳಿ. ಆಮೇಲೆ ಆಯಿಲ್ ಜಾಸ್ತಿ ಇರುತ್ತೆ, ಸ್ವಲ್ಪ ಆಯಿಲ್ ತೆಗೆದುಬಿಡಿ, ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ. ಅದಕ್ಕೀಗ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಒಂದು ಹಸಿ ವಾಸನೆ ಅದರದ್ದು ಹೋದ್ಮೇಲೆ ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಖಾರ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕಿ ಹಸಿಮೆಣಸಿನ್ಕಾಯಿನ, ತುಂಬ ಚೆನ್ನಾಗಿರುತ್ತೆ. ಅದರದ್ದು ಖಾರದ ರಸ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಆಮೇಲೆ ಈ ಆನಿಯನ್ ಕಟ್ ಮಾಡಿರ್ತೀವಲ್ಲ, ಈರುಳ್ಳಿ ಕಟ್ ಮಾಡಿರ್ತೀವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಈರುಳ್ಳಿನೂ ಅಷ್ಟೇ ದೊಡ್ಡ ಸೈಜದೆಲ್ಲ ಹಾಕಬೇಡಿ, ಮೀಡಿಯಮ್ ಸೈಜ್ ಹಾಕಿ ಸಾಕು, ಒಂದೇ ಒಂದು. ಆ ಈರುಳ್ಳಿ ಜಾಸ್ತಿ ಆಗಿಬಿಟ್ರೆ ಗ್ರೇವಿ ಥರ ಆಗಿಬಿಡುತ್ತೆ ಅದು. ಹಂಗೆ ಆಗಬಾರ್ದು, ಡ್ರೈನೂ ಆಗಬಾರ್ದು, ಗ್ರೇವಿನೂ ಆಗಬಾರ್ದು. ನೋಡಿ ಇದಾದಮೇಲೆ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ, ಆಯಿತಾ. ಸಿಮ್ಮಲ್ಲೇ ಇಟ್ಕೊಳ್ಬೇಕು ಇದೆಲ್ಲ ಮಾಡುವಾಗ, ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು. ಆಮೇಲೆ ಈಗ ಸೋಯಾ ಸಾಸ್ ಹಾಕಬೇಕು. ಕಲರೇ ಚೇಂಜ್ ಆಗಿಬಿಡುತ್ತೆ ನೋಡಿ. ಸೋಯಾ ಸಾಸ್ ಸಿಗುತ್ತೆ ಹೊರಗಡೆ, ನಿಮಗೆ ದೊಡ್ಡ ಬಾಟ್ಲ್ ಬೇಡ ಅಂದರೂ 10 rupeesದೆಲ್ಲ ಪ್ಯಾಕೆಟೆಲ್ಲ ಸಿಗುತ್ತೆ. ಅದನ್ನು ಒಂದು ಟೈಮ್ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ಇದಾದ ಮೇಲೆ
ನಾವು ಕ್ಯಾಪ್ಸಿಕಮ್ನ ಕೊನೆಯಲ್ಲಿ ಹಾಕಬೇಕು. ಯಾಕಂದರೆ ಇದ್ರ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಕ್ಯಾಪ್ಸಿಕಮ್ಮು ಜಾಸ್ತಿ ಬೆಂದುಬಿಟ್ರೆ ಮೆತ್ತೆ ಮೆತ್ತೆ ಆಗಿಬಿಡುತ್ತೆ ಅದು. ಆಗ ಅದು ಲುಕ್ಕು ಇರೋಲ್ಲ, ಮತ್ತು ತಿನ್ನಲಿಕ್ಕೂ ಕೂಡ ಖುಷಿ ಅನಿಸಲ್ಲ. ಸ್ವಲ್ಪ ಲೇಟಾಗಿ ಹಾಕಿ, ಲಾಸ್ಟಲ್ಲಿ ಹಾಕಿ ಅದನ್ನು. ಈಗ ನಾವು ಫ್ರೈ ಮಾಡಿಟ್ಟಿರ್ತೀವಲ್ಲ ಚಿಕನ್ನ, ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಆಗ ನೋಡಿ ನಿಮ್ಗೆ ಅನಿಸ್ತಾ ಇದೆಯಲ್ವ ಸ್ವಲ್ಪ ನೀರು ಥರ ಇದೆ ಅಂತಂದರೆ ಅದು ಸೋಯಾ ಸಾಸು ಅದೆಲ್ಲ ಇರೋದಕ್ಕೆ ಅದು ಲಿಕ್ವಿಡ್ ಥರ ಅನಿಸ್ತಾ ಇರೋದು. ಈಗ ಏನು ಮಾಡಬೇಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮುಚ್ಚಿಟ್ಬಿಟ್ಟು ಅದನ್ನು ಒಂದು 3 to 4 minutes ಅಷ್ಟು ಸಾಕು ಮುಚ್ಚಿಟ್ಟು ಬೇಯಿಸಿ. ಇದಾದಮೇಲೆ ಅದಕ್ಕೆಲ್ಲ ಕಲರೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಸ್ವಲ್ಪ, ಹಾಗಾಗಿ ರೆಡ್ ಕಲರ್ ಸ್ವಲ್ಪ ಜಾಸ್ತಿ ಇದೆ. ನಿಮಗೆ ಅಕಸ್ಮಾತ್ ಅದಿಲ್ಲ ಅಂತಂದರೆ ಫುಡ್ ಕಲರ್ ರೆಡ್ ಕಲರ್ನ ಹಾಕ್ಕೊಳ್ಬೋದು. ನೋಡಿ ರೆಡಿ ಆಗಿದೆ. ಎಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಲೆಮನ್ ಜ್ಯೂಸ್ ಹಾಕಿ. ನೋಡಿ ಚಿಲ್ಲಿ ಚಿಕನ್ನು ರೆಡಿ ಇದೆ. ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಡೆಕೋರೇಷನ್ ಮಾಡಿ ಚೆನ್ನಾಗಿ ಅನಿಸುತ್ತೆ, ಸಖತ್ತಾಗಿರುತ್ತೆ ತಿನ್ನಲಿಕ್ಕೆ. ನೀವು ಮಾಡಿ ನೋಡಿ, ತಿಂದುಬಿಟ್ಟು ನನಗೆ ಲೈಕ್ ಕೊಡಬೇಕು. ಓಕೆ, ನೆಕ್ಸ್ಟ್ ವಿಡಿಯೋದೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.